MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಜಾತಿ ಜ್ವಾಲೆ ಧಗಧಗಿಸ್ತಾ ಇದೆ. ಬಿಜೆಪಿ ನಾಯಕರು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ಸಮಾಜ ಒಡೆಯೋಕೆ ಕಾಂಗ್ರೆಸ್ ಷಡ್ಯಂತ್ರ. ನಕಲಿ ಗಾಂಧಿ ಕುಟುಂಬದಿಂದ ಹಿಂದೂ ಸಮಾಜವನ್ನ ಒಡೆಯೋಕೆ ಷಡ್ಯಂತ್ರ ಆಗ್ತಾ ಇದೆ. ನಕಲಿ ಗಾಂಧಿ ಕುಟುಂಬದವರು ಅವರ ಸೂಚನೆ ಬಂದಿದೆ, ಹಾಗಾಗಿ ಇವರು ಸರ್ವೆ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಅಂದರೆ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ. ಅದು ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಅವರ ನಕಲಿ ಗಾಂಧಿ ಕುಟುಂಬದವರ ಒಂದು ಪ್ರೇರಣೆಯಿಂದ, ಅವರ ಸೂಚನೆಯಿಂದ ಈ ರೀತಿ ಹಿಂದೂ ಸಮಾಜವನ್ನು ಒಡೆದು ಹಾಕಿ ನುಸುಳುಕೋರರೇನಿದ್ದಾರೆ ಅವರಿಗೆ ವೋಟಿಂಗ್ ರೈಟ್ ಕೊಟ್ಟು ದೇಶವನ್ನು ಒಂದು ರೀತಿಯಲ್ಲಿ ಅಶಕ್ತಗೊಳಿಸುವಂಥ ಒಂದು ಷಡ್ಯಂತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಭಾಗ ಆಗಿದೆ. ನಾನು ತಮ್ಮ ಮುಖೇನ ರಾಜ್ಯದ ಸಮಸ್ತ ಹಿಂದೂ ಸಮಾಜದಲ್ಲಿ ನಾನು ವಿನಂತಿ ಮಾಡ್ತೇನೆ. ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಇಂಥ ಏನು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ. ಕಾಂಗ್ರೆಸ್ ಸರ್ಕಾರದ, ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ನಾವು ಬಲಿಯಾಗಬಾರ್ದು. ನಾನು ಎಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಇದರ ನಡುವೆನೂ ಕೂಡ ಇವತ್ತೇನೋ ಜಾತಿ ಜನಗಣತಿ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ಕೈ ಮುಗಿತೇನೆ. ನಮ್ಮ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ತಪ್ಪದೇನೆ ಹಿಂದೂ ಅಂತಾನೆ ನಾವೆಲ್ಲರೂ ಕೂಡ ಬರಿಬೇಕು. ಹಿಂದೂ ಅಂತಾನೆ ನಾವು ನಮೂದು ಮಾಡಬೇಕು. ಧರ್ಮದ ಕಾಲಂನಲ್ಲಿ, ರಿಲಿಜನ್ ಕಾಲಂನಲ್ಲಿ ಹಿಂದೂ ಅಂತಾನೆ ನಾವು ಬರಿಬೇಕು. ಇನ್ನು ಜಾತಿ ಉಪಜಾತಿ ನಿಮ್ಮ ಸಮಾಜದ ತಕ್ಕಂತೆ ತಾವು ಬರೀರಿ. ಆದರೆ ಇವತ್ತು ನಾವು ಯಾಕೆ ಹಿಂದೂ ಕಾಲಂನ, ರಿಲಿಜನ್ ಕಾಲಮಲ್ಲಿ ಹಿಂದೂ ಅಂತ ಬರೀಬೇಕು ಅಂತ ಹೇಳಿದ್ರೆ, ಈ ದೇಶದ ಐಕ್ಯತೆ, ಈ ದೇಶದ ಅಖಂಡತೆ, ಈ ದೇಶದ ಭದ್ರತೆ ಎಲ್ಲ ದೃಷ್ಟಿಯಿಂದ ಒಂದು ಒಗ್ಗಟ್ಟಿನ ಭಾರತ ಇವತ್ತು ನಮ್ಮ ಮುಂದೆ ಇರಬೇಕು ಅಂತ ಹೇಳಿದ್ರೆ, ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ. ಆ ಒಂದು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರಿಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ. ವ್ಯವಸ್ಥೆಗಳನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿರ್ತಿರುವಂಥ ಎಡಪಂಥೀಯರನ್ನ ತಮ್ಮ ಜೊತೆ ಇಟ್ಕೊಂಡು, ಆ ಎಡಪಂಥೀಯರ ಜೊತೆ ಕೂಡಿ ಇವತ್ತು ಹಿಂದೂ ಸಮಾಜವನ್ನು, ಇಡೀ ಕರ್ನಾಟಕವನ್ನು ಒಂದು ರೀತಿ ಗೊಂದಲಕ್ಕೆ ಈಡು ಮಾಡಿ ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಮಾಡಾತಿತ್ತು. ಈ ಪ್ರಯತ್ನ ಅವರಿಗೆ ಹೊಸದಲ್ಲ. 2017-18ರಲ್ಲಿ ಕೂಡ ಲಿಂಗಾಯತ ವೀರಶೈವ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದರು. ಆವಾಗೂ ಕೂಡ ಇಡೀ ರಾಜ್ಯಾದ್ಯಂತ ದುಡ್ಡನ್ನು ಖರ್ಚು ಮಾಡಿ ಸಮಾವೇಶಗಳನ್ನು ಆರ್ಗನೈಸ್ ಮಾಡಿದರು. ಆ ಸಮಾವೇಶದ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿ ಇವರು ನಮ್ಮನ್ನು ಹೊಡಿತಾರ ಅಂಥೇಳಿ, ಸಿದ್ದರಾಮಯ್ಯನವರು ಹೊಡಿಲಿಕ್ಕೆ ಪ್ರಯತ್ನ ಮಾಡತ್ತಾರ ಅಂಥೇಳಿ ಮಾಡಿ ಒಂದಾಗಿ, ದೊಡ್ಡ ಪ್ರಮಾಣದಲ್ಲಿ ಒಂದಾಗಿ ಅವ್ರನ್ನ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿತ್ತು. ಇವತ್ತು ಇನ್ನೂ 2 ವರ್ಷ 9 ತಿಂಗಳ ಎಲೆಕ್ಷನ್ ಅದಾವು. ಆದರೆ ನನ್ನ ಅಧಿಕಾರ ಇನ್ನೊಂದು 3-4 ತಿಂಗಳಲ್ಲಿ ಹೋಗ್ಬೋದು. ಅದಕ್ಕಿಂತ ಮೊದಲು ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ನಾವು ತೋರಿಸೋಣ, ನಾವು ನಿಮ್ಮ ಪ್ರೀತಿ ತೆಗೆದುಕೊಳ್ಳಾಕ, ನಿಮ್ಮನ್ನ ಮೆಚ್ಚಿಸಾಕ ನಾವು ಯಾವುದೇ ಹಂತಕ್ಕಾದರೂ ನಾವು ಹೋಗಾಕ ತಯಾರಿದ್ದೀವಿ ಅಂಥೇಳಿ ಸಿದ್ದರಾಮಯ್ಯನವರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ನು ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಜಂಗಮ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಮಾದಿಕ ಕ್ರಿಶ್ಚಿಯನ್ನು, ಚಲವಾದಿ ಕ್ರಿಶ್ಚಿಯನ್ನು. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.